ಸೊ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ, ಅಂಥದ್ದಲ್ಲಿ ಸಿಗ್ತದೆ. ಸರ್ ಸಿಂಪಲ್ ಫಂಡ ಸರ್. ನಿಮಗೆ ಯಾವ ಭಾಷೆದಾರು ಸಿನಿಮಾ ಆಗಲಿ ಸರ್, ಒಂದು ಕಥೆ ಇಷ್ಟ ಆಗಬೇಕು, ನೆಕ್ಸ್ಟ್ ಪಾತ್ರ ಇಷ್ಟ ಆಗಬೇಕು, ನೆಕ್ಸ್ಟ್ ಪೇಮೆಂಟ್ ಓಕೆ ಆಗಬೇಕು. ಇದು ನಿಮ್ಮ ಟೈಮ್ನಲ್ಲಿ ನೀವು ಏನೇನು ಮಾಡ್ಕೊಂಡಿದ್ದೀರಿ? ಬೆಳಿಗ್ಗೆ ಎದ್ರೆ ತಿಂಡಿಗೆ ಏನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದ ದಿನದಿಂದ ಇನ್ನೊಂದಷ್ಟು ದಿವಸ ನಾನು ಕೆಲಸ ಮಾಡಲಿಲ್ಲ ಅಂದ್ರೂ ತಿನ್ನಬಲ್ಲೆ ಅನ್ನೋ ದಿನಕ್ಕೆ ಬಂದಿದ್ದೀನಿ ಸರ್. ಉದಾಹರಣೆಗೆ ನಮಗೆ ನಮ್ಮ ಕನ್ನಡದ ಮಟ್ಟಕ್ಕೆ ಹೇಳೋದಾದ್ರೆ ನಮ್ಮ ದರ್ಶನ್ ಸರ್ ಅಭಿಮಾನಿ ಬಳಗ ತುಂಬಾ ದೊಡ್ಡದು. ನಮ್ದು ಅವ್ರದ್ದು ಸಮುದ್ರದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ ನಮ್ಮ ಅಭಿಮಾನಿಗಳು. ಸೊ ಆ ದಾರಿಗೆ ಹೋಗೋದು ನಾವು ಅಷ್ಟು ಗಳಿಸ್ಬೇಕು ಅನ್ನೋ ಒಂದು ಆಸೆ, ಅದನ್ನ ಗಳಿಸಕ್ಕೆ ಮಾಡುವಂತ ಪಾತ್ರಗಳು. ಸೊ ಅದನ್ನ ಪಾತ್ರ ಪೋಷಣೆಗೆ ನಾನು ಮಾಡ್ಕೋಬೇಕಾದ ತಯಾರಿಗಳು ಅಂಡ್ ಜೊತೆಲಿ ನಮ್ಮ ದೈನಂದಿನ ಬದುಕು, ಕುಟುಂಬ. ಪಾಪು ಏನಾಗಬೇಕು ಅಂತ ಒಂದು ಕಲ್ಪನೆ ಇಲ್ಲ, ಕಲ್ಪನೆ ಇಲ್ಲ, ಇಟ್ಕೋಬಾರದು ಅನ್ನೋದು ನನ್ನ ವಾದ. ಬೆಳಿಲಿ ಅವ್ರಿಗೆ. ನಾನು ಆಕ್ಟರ್ ಆಗ್ತೀನಿ ಅಂತ ನಮ್ಮ ಇಡೀ ಕುಟುಂಬದಲ್ಲೇ ಯಾರು ಇಲ್ಲ ಸಿನಿಮಾದಲ್ಲಿ. ನಾನೇ ಊಹಿಸ್ಕೊಂಡಿರಲ್ಲ ಆಕ್ಟರ್ ಆಗ್ತೀನಿ ಅಂತ. ಬದುಕು ನನಗೆ ಅವಕಾಶ ಕೊಡ್ತು. ಸೊ ಅವನು ಬದುಕಲ್ಲಿ ಅವ್ನು ಏನ್ ಕಲಿತಾನೆ, ಅವಕಾಶ ಏನು ಅವನಿಗೆ ಸಿಗುತ್ತೆ, ಅವ್ನ ಹಣೆ ಬರದಲ್ಲಿ ಏನ್ ಪ್ರಾಪ್ತಿ ಇದೆ ಆಗ್ಲಿ, ಮಾಡೋ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಷ್ಟೇ.